ವಿದ್ಯಾರ್ಥಿಗಳು ಪರೀಕ್ಷೆಗಳಿಗೆ ಭಯಪಡದೆ ಧೈರ್ಯದಿಂದ ಎದುರಿಸಬೇಕೆಂದು ಸಂಗೀತ ವಿದ್ವಾಂಸ ಆರ್.ಕೆ. ಪದ್ಮನಾಭ್ ತಿಳಿಸಿದರು. ಶಿಕ್ಷಣ ಇಲಾಖೆಯು ಸೋಮವಾರದಂದು ನಿಧಾನಗತಿ ಕಲಿಕೆಯ ಸರ್ಕಾರಿ ಪ್ರೌಢಶಾಲೆಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪಠ್ಯಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಫಲಿತಾಂಶ ಉತ್ತಮಗೊಳಿಸಲು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮದ ಹಮ್ಮಿಕೊಂಡಿರುವುದು ಉತ್ತಮ ಕಾರ್ಯ. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಸತತ ಪ್ರಯತ್ನ ನಡೆದಿದ್ದು, ವಿದ್ಯಾರ್ಥಿಗಳು ಸಾಧನೆಯ ಮೂಲಕ ಗುರುದಕ್ಷಿಣೆ ನೀಡಬೇಕು. ಜಿಲ್ಲಾ ಮಟ್ಟದಲ್ಲಿ 3ನೇ ಸ್ಥಾನದಲ್ಲಿರುವ ತಾಲೂಕು ಮೊದಲ ಸ್ಥಾನಕ್ಕೆ ಏರುವಂತಾಗಬೇಕು. ಸರ್ಕಾರಿ ಶಾಲೆಯಲ್ಲಿ ಓದುವ 10ನೇ ತರಗತಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಗಳಿಸುವ ವಿದ್ಯಾರ್ಥಿಗೆ ರು 15,000 ನಗದು ಬಹುಮಾನವನ್ನು ಪ್ರತಿ ವರ್ಷ ನೀಡುವುದಾಗಿ ಹೇಳಿದರು. ಕಾಲ ಬರುವಾಗಲೇ ಯೋಚನೆ ಮಾಡಿದೆ, ಈಗ ನಮ್ಗೆ ಇನ್ನೇನು ನಾನು ಏನು ಸಂಗೀತ ದುಡಿತೀನೋ ಅದನ್ನೆಲ್ಲ ನಮ್ಮ ಅರ್ಥಗಳು ತಾಲೂಕಿಗೆ ಅರ್ಪಣೆ ಮಾಡಬೇಕು ಅನ್ನೋಂಥ ನಂದು ಏನು ಅದನ್ನೆಲ್ಲ ನಮಗೇನು ಬೇಕಿಲ್ಲ. ನಮಗೆಲ್ಲ ಜುಬ್ಬ ಪಂಚೆ ಎಲ್ಲ ನಮ್ಮ ಶಿಷ್ಯರೇ ಕೊಟ್ಬಿಡ್ತಾರೆ, ಅದು ಖರ್ಚು ಇಲ್ಲ ನಮಗೆ. ಅದರಿಂದ ಪ್ರತಿ ವರ್ಷ ಯಾರು ಸರ್ಕಾರಿ ಕಾಲೇಜಿನಲ್ಲಿ ನಮ್ಮ ಅರ್ಕಲೂರು ತಾಲೂಕಿಗೆ ಟಾಪರ್ ಆಗ್ತಾರೆ SSLC ಒಳಗೆ ಅವರು 15,000 ರೂಪಾಯಿಗಳನ್ನು ನಾನು ಕೊಡೋದಿರ್ತಾರೆ. 15,000 ರೂಪಾಯಿ ಒಂದು ಒಳ್ಳೆ ಮೊಮೆಂಟೋ, ಶಾಲು, ಹಾರ, ಸರ್ಟಿಫಿಕೇಟ್ ಇತ್ಯಾದಿ. ಇನ್ನೇನು ಆ್ಯಡ್ ಮಾಡೋದಾದ್ರೆ ನಾರಾಯಣ ಏನು ಹೇಳಿದ್ರು ನಾನು ಮಾಡ್ತೀನಿ. ಅದು ಈ ವರ್ಷದಿಂದ ಪ್ರಾರಂಭ ಆಗ್ಬಿಡುತ್ತೆ. ಅದಕ್ಕೆ ನಿಮಗೆ ಬಿಟ್ಟಿದ್ದು ಅಂದ್ರೆ ಇದನ್ನು ನಾನು ಯಾಕೆ ಹೇಳಿದ್ರೆ, ಒಂದು ಕಾಂಪಿಟೇಟಿವ್ ಆಗಿ ಇರಬೇಕು. ನೀವೆಲ್ಲರೂ ಅಷ್ಟು ಕಾಂಪಿಟೇಟಿವ್ ಆಗಿ ಓದಬೇಕು. ತಹಶೀಲ್ದಾರ್ ಕೆಸಿ ಸೌಮ್ಯ ಒತ್ತಡಗಳಿಗೆ ಒಳಗಾಗದೆ ವಿದ್ಯಾರ್ಥಿಗಳು ಸಾಧನೆಯ ಕಡೆಗೆ ಗಮನ ಹರಿಸಬೇಕು. ಅಂಕಗಳನ್ನು ಗಳಿಸುವುದಷ್ಟಕ್ಕೆ ಸೀಮಿತವಾಗದೆ ಬದುಕಿನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ತಿಳಿಸಿದರು. ನಾನು ಕೂಡ ಸರ್ಕಾರಿ ಶಾಲೆ ಓದಿರ್ತಕ್ಕಂಥ ವಿದ್ಯಾರ್ಥಿಗೆ, ನಾನು ಕೂಡ ನಾನು ಯಾವತ್ತೂ ಫಸ್ಟ್ ರ್ಯಾಂಕ್ ಬಂದೇ ಇಲ್ಲ, ಫೇಲು ಆಗಿಲ್ಲ. ಯಾವಾಗಲೂ ನಮ್ಮ ಮನೇಲಿ ಹೇಳೋರು ಫಸ್ಟ್ ರ್ಯಾಂಕು ಬರಲ್ಲ, ಫೇಲು ಆಗಲ್ಲ ಅಂತ. ಹಂಗೆ ಅಂದ್ರೆ ಅವಾಗ ಎಜುಕೇಶನ್ ತುಂಬಾ ಕಮರ್ಷಿಯಲೈಸ್ ಆಗಿರ್ಲಿಲ್ಲ. ಇತ್ತೀಚೆಗೆ ತುಂಬಾ ಕಮರ್ಷಿಯಲೈಸ್ ಆಗಿದೆ ಅಂತ ನನ್ನ ಭಾವನೆ. ಅವಾಗ ರ್ಯಾಂಕು ಎಲ್ಲರೂ ಅವಾಗಲೂ ಪೇರೆಂಟ್ಸ್ ರ್ಯಾಂಕ್ ಬರೋದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ಇವಾಗ ಅದನ್ನ ತುಂಬಾ ಪ್ರೆಷರೈಸ್ ಮಾಡ್ತಿದ್ದಾರೆ ಅಂತ ನನ್ನ ಭಾವನೆ. ಮಕ್ಕಳು ಫಸ್ಟ್ ಬರ್ತಾನೆ ಬರಲೇಬೇಕು, ನನ್ನ ಮಗ ಫಸ್ಟ್ ಬಂದ್ರೇನೆ ಸಾರ್ಥಕ ಅನ್ನೋದು. ಈ ಸಂದರ್ಭದಲ್ಲಿ ಬಿಇಒ ಕೆಪಿ ನಾರಾಯಣ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಮಧುಕರ್, ಕಾರ್ಯದರ್ಶಿ ಬೋರನಗೌಡ, ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್, ಕಾರ್ಯದರ್ಶಿ ವಿವೇಕಾನಂದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.